ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗೃಹ ಕಚೇರಿ ಕೃಷ್ಣದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಈಗ ಕರೆದಿರುವಂತದ್ದು. ಇಂದು ಬೆಳಗ್ಗೆ 11 ಗಂಟೆಗೆ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು, ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನ ಎಲ್ಲ ನಾಯಕರು ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿ, ಅಂದ್ರೆ ತಮಿಳುನಾಡಿಗೆ ನೀರನ್ನ ಕೊಡುವಂತಹ ವಿಚಾರದಲ್ಲಿ ಇವತ್ತು ಬಹಳ ದೊಡ್ಡ ಚರ್ಚೆ ಆಗತ್ತೆ. ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾದಂತಹ ವಿಚಾರ ಆಗಿರುವಂತದ್ದು. ಅಂದ್ರೆ ಕಳೆದ ಒಂದು ವಾರದಿಂದ ಈಗಾಗಲೇ ನಾವು ಗಮನಿಸಿದೀವಿ, ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು, ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥದ್ದನ್ನ ವಿರೋಧಿಸಿ, CWRC ಆದೇಶವನ್ನ ವಿರೋಧಿಸಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ಅಂದ್ರೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತಹ ಆದೇಶವನ್ನ ಏನು ಹೊರಡಿಸಿತ್ತು. ಇದರ ವಿರುದ್ಧ ಈಗಾಗಲೇ ಪ್ರತಿಭಟನೆ, ಹಾಗೆ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದರ ನಡುವೆ ಸರ್ಕಾರ ಈಗ ಸರ್ವಪಕ್ಷಗಳ ಸಭೆಯನ್ನು ಕೂಡ ಕರೆಯಲಾಗಿರುವಂತದ್ದು. ಬಹಳ ಮುಖ್ಯವಾಗಿ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಹಿರಿಯ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥದ್ದು. ಏನೆಲ್ಲ ಚರ್ಚೆಗಳನ್ನ ನಡೆಸ್ತಾರೆ ಅಂದ್ರೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ 15 ದಿನಗಳವರೆಗೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅನ್ನುವಂತಹ CWRC ಆದೇಶ ಇದೆಯಲ್ಲ, ಈ ಒಂದು ವಿಚಾರವಾಗಿ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗತ್ತೆ. ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ CWMಗೆ ಮೇಲ್ಮನವಿಯನ್ನ ಏನು ಸಲ್ಲಿಸಿತ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳನ್ನ ಮಾಡಲಾಯಿತು, ಸಾಧಕ ಬಾಧಕಗಳನ್ನ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗತ್ತೆ. ಹಾಗಾಗಿ ತಮಿಳುನಾಡಿಗೆ ಏನು ಈ ಹಿಂದೆ CWRC ಒಂದು ಆದೇಶವನ್ನ ಕೊಡಲಾಗಿತ್ತು, ಅಂದ್ರೆ 9,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂಥದ್ದನ್ನ, ಅದಾದ ನಂತರದಲ್ಲಿ ಒಂದಷ್ಟು ಕೋರ್ಟ್ನ ಮೊರೆ ಹೋಗಿ ಅಥವಾ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿದ ನಂತರದಲ್ಲಿ ಇಲ್ಲ 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರನ್ನ ಕೊಡಬೇಕು ಅನ್ನುವಂತಹ ಆದೇಶ, CWRC ಅವರ ಆದೇಶ ಇದೆಯಲ್ಲ, ಆ ಆದೇಶವನ್ನ ಇವತ್ತು ಎತ್ತಿ ಹಿಡಿದು CWMಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಹಾಗಾಗಿ ಈ ಎಲ್ಲ ಸಾಧಕ ಬಾಧಕಗಳನ್ನ ಇವತ್ತು ಬಹಳ ಮುಖ್ಯವಾಗಿ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ. ಸರ್ವಪಕ್ಷ ಸಭೆಗಳಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯಾಗತ್ತೆ. ಸಭೆಯಲ್ಲಿ ಏನೆಲ್ಲ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಸದ್ಯ ಕಾದು ನೋಡಬೇಕಾಗಿದೆ. ಆದ್ರೆ ಕಳೆದ ಒಂದು ವಾರದಿಂದ ಈಗಾಗಲೇ ನಾವು ಇವೆಲ್ಲರೂ ಕೂಡ ಗಮನಿಸಿದೀವಿ, ಬೀದಿಗಿಳಿದು ಹೋರಾಟಗಾರರು, ರೈತರು, ಕನ್ನಡ ಪರ ಸಂಘಟನೆಯವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದ್ರ ಬಹಳ ಮುಖ್ಯವಾಗಿ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ MP ಗಳ ವಿರುದ್ಧ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಕಾವೇರಿ ನೀರನ್ನು ಯಾಕೆ ಕೊಡಬೇಕು, ನಾವು ಕೊಡಲ್ಲ, ನಾವು ಬಿಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಆಮೇಲೆ ಹೇಳಿ ಕೇಳಿ ಈ ವರ್ಷ 2026ರ ಮುಂಗಾರು ಮಳೆ ಕೈ ಕೊಟ್ಟಿದೆ. ಬಹುತೇಕ ಡ್ಯಾಮ್ಗಳು, ಪ್ರಮುಖ 4 ಅಣೆಕಟ್ಟುಗಳಲ್ಲಿ, ರಾಜ್ಯದ ಪ್ರಮುಖ ಡ್ಯಾಮ್ಗಳಲ್ಲಿ ಈಗ ಒಳಹರಿವು ಇಲ್ಲ. ಅಂದ್ರೆ ಏನು ಪ್ರತಿ ವರ್ಷ ಏನು ಮುಂಗಾರು ಮಳೆ ಬರಬೇಕಾಗಿತ್ತು, ನಿರೀಕ್ಷೆಯ ಮಟ್ಟದಲ್ಲಿ ವಾಡಿಕೆಯಂತೆ ಮಳೆ ಆಗದಂತಹ ಹಿನ್ನೆಲೆಯಲ್ಲಿ ಈಗ ಬರದ ಛಾಯೆ ಈಗಾಗಲೇ ರಾಜ್ಯದಲ್ಲಿ ಆವರಿಸಿದೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನೀರನ್ನ ಬಿಡಲಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ. ಬಹಳ ಮುಖ್ಯವಾಗಿ ಈಗ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಬಹಳ ಮುಖ್ಯವಾಗಿ ವಿಮಾನ ನಿಲ್ದಾಣ, ಹಾಗೇನೆ ಸಾರಿಗೆ ವ್ಯವಸ್ಥೆ ಅಥವಾ ಬಸ್ ಸ್ಟ್ಯಾಂಡು ಅಥವಾ ಆಟೋ ಚಾಲಕರಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಸ್ತಬ್ಧ ಆಗಬೇಕು, ವಿಮಾನ ಹಾರಾಟ ಆಗಬಾರ್ದು ಅಂತನೂ ಈಗ ವಾಟಾಳ್ ನಾಗರಾಜ್ ಅವರು ಆಕ್ರೋಶನ ಹೊರಹಾಕಿದ್ರು. ನಾವು ಏರ್ಪೋರ್ಟ್ಗೆ ನಾವು ಮುತ್ತಿಗೆ ಹಾಕ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಹೋರಾಟಗಾರರ ಪ್ರತಿಭಟನೆ. ಇನ್ನೊಂದು ಕಡೆ ಸರ್ಕಾರ ಇವತ್ತು ಏನು ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಅಂತಿಮವಾಗಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಏನು ಸರ್ವಪಕ್ಷಗಳ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗತ್ತೆ, ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಸರ್ವಪಕ್ಷಗಳ ಸಭೆಯಲ್ಲಿ ಬಿಜೆಪಿಯ ನಾಯಕರು, JDSನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಈ ಎಲ್ಲ ನಾಯಕರು ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗಾಗಲೇ ಒಂದು ಕಡೆ ಹೋರಾಟಗಾರರು, ರೈತರ ಆಕ್ರೋಶದ ನಡುವೆ ಸರ್ವಪಕ್ಷಗಳ ಸಭೆ ನಂತರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ನಿರ್ಧಾರ ಆಗುವಂಥದ್ದು. ಹಾಗಾಗಿ ಇಂದು ಬೆಳಗ್ಗೆ 11 ಗಂಟೆಗೆ ಈಗ ಸರ್ವಪಕ್ಷ ಸಭೆಯನ್ನ ಕರೆದಿರುವಂಥದ್ದು. ಈಗ ಆಲ್ರೆಡಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಮುಗಿದ ನಂತರದಲ್ಲಿ ಪತ್ರಿಕಾಗೋಷ್ಠಿ ಆಗತ್ತಾ ಅಥವಾ ಏನು ಅಪ್ಡೇಟ್ಗಳನ್ನು ಸಿಗುತ್ತೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅಂತಿಮವಾಗಿ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗತ್ತಾ
ಅಥವಾ ಏನು CWRC ಆದೇಶ ಏನಿದೆ ಆದೇಶವನ್ನು ರಾಜ್ಯ ಸರ್ಕಾರ ಪಾಲಿಸುತ್ತಾ? ಈ ವರ್ಷ ಏನು ಮಳೆ ಬಾರದಂತಹ ಹಿನ್ನೆಲೆಯಲ್ಲಿ 3,500 ಕ್ಯೂಸೆಕ್ಕನ್ನು ನೀರು ಬಿಡಬೇಕು, ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನು ಪಾಲಿಸುತ್ತಾ ರಾಜ್ಯ ಸರ್ಕಾರ, ಅಥವಾ ಇದನ್ನು ಯಾವ ರೀತಿಯಾಗಿ ಈ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಸದ್ಯ ಈ ಒಂದು ಸರ್ವಪಕ್ಷ ಸಭೆಯ ನಂತರದಲ್ಲಿ ನಾವು ಕಾದು ನೋಡಬೇಕು, ಏನಾದರೂ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.